ಬ್ರಿಗೇಡ್ ರೋಡಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಇವತ್ತಿನ ಸೆಮಿಫೈನಲ್ ಮ್ಯಾಚ್ ಸಿಕ್ಕಾಪಟ್ಟೆ ರೋಚಕವಾಗಿತ್ತು. ನಾಕ್ಔಟ್ ಪಂದ್ಯ ಏನಾಗುತ್ತೋ ಅನ್ನೋ ಕುತೂಹಲ ಕೊನೆ ಕ್ಷಣದವರೆಗೂ ಕೂಡ ಇತ್ತು. ಫೈನಲಿ ಟೀಮ್ ಇಂಡಿಯಾ ಫೈನಲ್ಸ್ಗೆ ಲಗ್ಗೆ ಇಡೋದ್ರಲ್ಲಿ ಯಶಸ್ವಿಯಾಗಿದೆ. ಇವತ್ತಿನ ಪಂದ್ಯ ಹೇಗೆ ಅನಲೈಸ್ ಮಾಡ್ತೀರಾ? ಜೊತೆಗೆ ಫ್ಯಾನ್ಸ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ? ವಿಜಯ್, ರಣರೋಚಕವಾದಂತಹ ಪಂದ್ಯದಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಫೈನಲ್ ಅನ್ನ ಪ್ರವೇಶ ಮಾಡಿರುವಂಥದ್ದು. ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಾರತದ ಒಂದು ಜೆರ್ಸಿಯನ್ನ ಧರಿಸಿ ಯುವಕ ಯುವತಿಯರು ಸಾಕಷ್ಟು ಎಂಜಾಯ್ ಅನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ತಾ ಇರಬಹುದು, ಎಲ್ಲರೂ ಕೂಡ ಭಾರತ ಏನು ಫೈನಲ್ಗೆ ಲಗ್ಗೆ ಇಟ್ಟಿದೆ ಆ ಒಂದು ಕ್ಷಣವನ್ನ ಸಂಭ್ರಮ ಪಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಒಂದಿಷ್ಟು ಜನ ಯುವಕ ಯುವತಿಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. 250+ ಸೊ ಚೇಸಿಂಗ್ ವರೆಗೂ ಕೂಡ ಬಂದಿರೋದು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಾಂಕಡೆ ಸ್ಟೇಡಿಯಮು ಲಾಸ್ಟ್ ಟೈಮು ಈಡನ್ ಗಾರ್ಡನ್ಸ್ ಅಲ್ಲಿ ಸಖತ್ತಾಗಿ ಹೊಡೆದಿದ್ರು. ಐ ಥಿಂಕ್ 19 overs ಅಲ್ಲಿ ಚೇಸ್ ಮಾಡಿದ್ರು ಆ ಟೋಟಲ್ನ. ಆದರೆ 250 ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದಾದ್ಮೇಲೆ ಇಂಗ್ಲೆಂಡು ಇಷ್ಟು ಹತ್ತಿರ ಬರ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ತುಂಬ ಸಂತೋಷ ಇಂಡಿಯಾ ಗೆದ್ದಿದೆ ಅಂತ. ಹಿಂಗೆ ಫೈನಲ್ಸಲ್ಲೂ ಗೆಲ್ಲಬೇಕು. ಸೊ ಒನ್ ಆಫ್ ದ ಮೂಮೆಂಟ್ ಅಲ್ಲಿ ಜೇಕಬ್ ಬೆಥೆಲ್ ಮತ್ತೆ ವಿಲ್ ಜಾಕ್ಸ್ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಬಹುಶಃ ಅದೇ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಆಗಿದ್ದಿದ್ರೆ ಇಂಡಿಯಾ ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತಾ? ಡೆಫಿನೆಟ್ಲಿ ಕಷ್ಟ ಆಗ್ತಾ ಇರ್ತಿತ್ತು. ಆದರೆ ಫೈನಲ್ ಓವರ್ಸಲ್ಲಿ ನಮ್ಮ ಬೌಲರ್ಸ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಂದು 8 ರನ್ನಿಂದ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಆದರೆ ತುಂಬ ಸಂತೋಷ. ಚೆನ್ನಾಗಿದೆ ಮೇಡಮ್, ಇಂಡಿಯಾ ಫೈನಲ್ಗೆ ಲಗ್ಗೆ ಇಟ್ಟಿರೋದು ಎಷ್ಟು ಖುಷಿ ಅನ್ಸುತ್ತೆ? ಬಹಳ ಖುಷಿ, ಫುಲ್ ಹಾರ್ಟ್ ತುಂಬಿದೆ. ಯಾರ ಆಟ ಇಷ್ಟ ಆಯ್ತು ಇವತ್ತು ಟೋಟಲ್ ಆಗಿ? ಸಂಜು ಸ್ಯಾಮ್ಸನ್, ಬ್ಯೂಟಿಫುಲ್, ಮ್ಯಾನ್ ಆಫ್ ದ ಮ್ಯಾಚ್. ಎಲ್ಲೋ ಒಂದ್ ಕಡೆಗೆ ಭಯ ಅನಿಸ್ತಾ ಇತ್ತಾ ಇಂಥ ಮೂಮೆಂಟ್ ಅಲ್ಲಿ ಏನಾದ್ರು ಮ್ಯಾಚ್ ಹೋಗ್ಬೋದು ಅಂತ? ಸ್ವಲ್ಪ ಅದು 40 ರನ್ಸ್ ಬೇಕಾಗಿತ್ತು. ಅವಾಗ ಬಹಳ ಕಷ್ಟ ಆಯ್ತು. ಬಟ್ ಬಹಳ ಖುಷಿ ಆಯ್ತು. ಇಂಡಿಯಾ ಫುಲ್ ಮ್ಯಾಚ್ ನೋಡಿದ್ರ ನೀವು? ಇದು ವಿಲ್ ಜಾಕ್ಸ್ ಮತ್ತೆ ಜೇಕಬ್ ಬೆಥೆಲ್ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಆ ಒಂದು ಕ್ಯಾಚ್ ಅನ್ನ ಅಕ್ಷರ್ ಪಟೇಲ್ ಮತ್ತೆ ಶಿವಮ್ ದುಬೆ ಹಿಡಿದಿದ್ರು. ಬೆಸ್ಟ್ ಕ್ಯಾಚ್ ಆಫ್ ದ ಮ್ಯಾಚ್. ಮೇ ಬಿ ಅದನ್ನ ಕ್ಯಾಚ್ ಅಂದಿರಾ, ಅದು ಮ್ಯಾಚ್ ಅಂದಿರಾ ಇಂಡಿಯಾಗೆ? ಕ್ಯಾಚಸ್ ವಿನ್ ಮ್ಯಾಚಸ್. ಎಷ್ಟು ಎಂಜಾಯ್ ಮಾಡಿದ್ವಿ ಓವರ್ ಆಲ್ ಇವತ್ತಿನ ಮ್ಯಾಚ್? ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು 250+ ಸ್ಕೋರ್. ಫುಲ್ ಇಂಡಿಯಾನೇ ಎಂಜಾಯ್ ಮಾಡ್ತಿದ್ದಾರೆ, ನಮ್ಮನ್ನ ಕೇಳಬೇಡಿ. ಕಳ್ಳ ಗೊತ್ತಿದೆ ಫುಲ್ ಗೊತ್ತಿದೆ. ಹೇಗೆ ಅನಿಸ್ತು ಮ್ಯಾಚ್? ತುಂಬಾ ರೊಂಬ ಅನಿಸ್ತು. ಯಾರ ಆಟ ತುಂಬಾ ಇಷ್ಟ ಆಯ್ತು? ನನಗೆ ಹಾರ್ದಿಕ್ ಪಾಂಡ್ಯ ತುಂಬಾ ಇಷ್ಟ ಆಯ್ತು. ದೆನ್ ವಿಲ್ ಜಾಕ್ಸ್ ಮತ್ತೆ ಜೇಕಬ್ ಬೆಥೆಲ್ ಆಗಿರ್ಬೋದು. ನಮ್ಮ ಅದ್ರ ಜೊತೆಗೆ ಇಂಗ್ಲೆಂಡ್ನ ಎಲ್ಲಾ ಬ್ಯಾಟ್ಸ್ಮನ್ಗಳಿಗೂ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಎಲ್ಲೋ ಒಂದ್ ಕಡೆಗೆ ಭಯ ಆಗ್ತಾ ಇತ್ತಾ? ಡಿಡ್ ಯು ಸ್ಕೇರ್ ಸಮ್ವೇರ್? ತುಂಬಾ ಭಯ ಆಯ್ತು. ಅದ್ರಂಗೆ ಇಂಡಿಯಾದಲ್ಲಿ ವಿಶ್ವಾಸ ಇತ್ತು ಬರುತ್ತಂತ ಬರ್ತು. ಸೊ ನಿಮ್ದು ಟೀಮ್ ಇತ್ತು. ಯು ಆರ್ ಫ್ರಮ್ ಇಂಡಿಯಾ, ಕರ್ನಾಟಕ, ಬೆಂಗಳೂರು. ನೋ ಇಂಡಿಯಾ. ಆರ್ ಸಿ ಬಿ ಪ್ಲೇಯರ್ ಜೇಕಬ್ ಬೆಥೆಲ್ ಬ್ಯಾಟಿಂಗ್. ಅವರು ಬೇರೆ ಆಮೇಲೆ ಸಪೋರ್ಟ್ ಮಾಡ್ತೀವಿ. ಇವಾಗ ಇಂಡಿಯಾ. ಹೇಗೆ ಅನಿಸ್ತು ಮ್ಯಾಚ್? ಇವತ್ತಿನ ಮ್ಯಾಚ್ ನೋಡಿ ತುಂಬ ಚೆನ್ನಾಗಿತ್ತು, ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಅವ್ರು ಕ್ಯಾಚ್ ಅಪ್ ಮಾಡಿದ್ರು, ಅದಕ್ಕೆ ನಾವು ಸೋಲ್ತೀವಿ ಅಂದ್ಕೊಂಡೆ. ಆಮೇಲೆ ಚೆನ್ನಾಗಿ ಹೊಡೆದ್ರು. ಇಂಗ್ಲೆಂಡ್ ಅವರು ಹೊಡೆದ್ರು ಚೆನ್ನಾಗೆ, ಇವರು ಬ್ಯಾಕಪ್ ಮಾಡಿದ್ರು. ಇವತ್ತು ಮ್ಯಾಚ್ ಎಂಜಾಯ್ ಮಾಡಿದ್ರ ಪಾರ್ಟಿ ಎಂಜಾಯ್ ಮಾಡಿದ್ರ? ಎರಡೂ. ಅದಕ್ಕೆ ಇಲ್ಲಿ ಬಂದಿದ್ದು, ಇಲ್ಲಾಂದ್ರೆ ಮನೇಲಿ ಕೂತ್ಕೊಳ್ತಾ ಇದ್ವಿ. ಓವರ್ ಆಲ್ ಇಡೀ ಈ ಮ್ಯಾಚ್ ಅನ್ನ ಟೋಟಲ್ ಆಗಿ ಸಮ್ಮರೈಸ್ ಮಾಡೋದಾರೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಎರಡು ಇನ್ನಿಂಗ್ಸ್ ಅನ್ನ, ಥ್ರಿಲ್ಲಿಂಗ್ ಆಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಯಾಕಂದ್ರೆ ಅವರು 250 ಹೊಡೆದ್ಬಿಟ್ಟು, ಇವರು ಇಂಡಿಯಾ 250 ಹೊಡೆದ್ಬಿಟ್ಟು, ಇವರು ಒಂದು 150 ಹೊಡೆದಿದ್ರೆ ಅಷ್ಟು ಎಂಟರ್ಟೈನಿಂಗ್ ಆಗಿರ್ತಾ ಇರಲಿಲ್ಲ. ಇವರು ಒಂದು ಕಾಂಪಿಟಿಷನ್ ಕೊಟ್ಟಿರೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್. ಸೊ ಇದಿಷ್ಟು ವಿಜಯ್, ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಸಖತ್ತಾಗಿ, ಆರ್ ಸಿ ಬಿ ಅಭಿಮಾನಿಗಳ ಜೊತೆಗೆ ಇಂಡಿಯಾ ಎಲ್ಲರೂ ಕೂಡ ಸಖತ್ ಎಂಜಾಯ್ ಅನ್ನ ಮಾಡ್ತಾ ಇರುವಂಥದ್ದು. ಆರ್ ಸಿ ಬಿ ಅಭಿಮಾನಿಗಳು ಎಂಜಾಯ್ ಮಾಡೋದಕ್ಕೆ ಒಂದು ಕಾರಣ ಇದೆ, ಯಾಕಂದ್ರೆ ಜೇಕಬ್ ಬೆಥೆಲ್ ಆರ್ ಸಿ ಬಿ ಅವರು ಕೂಡ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಇನ್ನೇನು IPL ಬರ್ತಾ ಇದೆ ಅನ್ನೋ ಒಂದಷ್ಟು ಮಾತನ್ನ ಕೂಡ ಜನರು ಹೇಳಿದ್ರು. ಇಲ್ಲೂ ಗಮನಿಸ್ತಾ ಇರ್ಬೋದು. ಮಿಸ್ಟರ್ ಮ್ಯಾಚ್ ನೋಡಿದ್ರ ಹೇಗೆ ಅನಿಸ್ತು? ಸಖತ್ತಾಗಿತ್ತು ಸರ್. ಇವತ್ತು ಯಾರು ಆಡಿದ ಇಷ್ಟ ಆಯ್ತು ನಿಮಗೆ? ಸಂಜು ಸ್ಯಾಮ್ಸನ್. ಬೌಲಿಂಗ್ ಯಾರ್ದು ಇಷ್ಟ ಆಯ್ತು? ಬುಮ್ರಾ.
ಆಮೇಲೆ ಹರ್ಷದೀಪ್ ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಚೆನ್ನಾಗಿ ಆಡಿದ್ರು. ಎಂಡ್ ಆಫ್ ದ ಡೇ 7 ರನ್ನಿಂದ ಗೆದ್ವಿ. ಫೈನಲ್ಸ್ ಅಲ್ಲಿ ನಾವೇ ಗೆಲ್ತೀವಿ. ಎಷ್ಟು ಹೋಪ್ ಇದೆ ಫೈನಲ್ಸ್ ಅಲ್ಲಿ ಗೆಲ್ತೀವಿ ಅಂತ ಸರ್? 100%. ಯಾಕಂದ್ರೆ ನ್ಯೂಜಿಲೆಂಡ್ ಕೂಡ ತುಂಬಾನೇ ಒಳ್ಳೆ ಜೊತೆ ನಮ್ದು ಒಳ್ಳೆ ರಿಕಾರ್ಡ್ ಇಲ್ಲ, ಆದ್ರೂ ಈ ಟೈಮ್ ಇಂಡಿಯಾನೇ ಗೆಲ್ಲುತ್ತೆ. ಇಂಡಿಯಾ ಫೈನಲ್ ಬಗ್ಗೆ ಏನ್ ಹೇಳ್ತೀರಾ? ಇಂಡಿಯಾ ಅಷ್ಟೇ. ಫೈಟ್ ಇರತ್ತೆ ಅಂತ ಅನ್ಸತ್ತ ಫೈನಲ್? ಏನು ಇಲ್ಲ, ಏನು ಬರೀ ಇಂಡಿಯಾ. ಫೈಟ್ ಇಲ್ಲ ಅಂದ್ರೆ ಏನೂ ಇಲ್ಲ. ಇಲ್ಲ ಒನ್ ಸೈಡೆಡ್ ಆದ್ರೆ ಯಾರು ನೋಡಲ್ಲ. ಎಸ್, ಇದು ಅಂದ್ರೆ ಭಾರತದ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತಿನ ಗೇಮ್ ಅನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಿರುವಂಥದ್ದು. ಫೈನಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ಫೈನಲ್ ಬಗ್ಗೆ ಏನ್ ಹೇಳ್ತಾರೆ, ಅವರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಕೇಳ. ಮೇಡಮ್, ಈಗ ಫೈನಲ್ ಮ್ಯಾಚು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಇದೇ ತರ ಥ್ರಿಲ್ಲಿಂಗ್ ಇರುತ್ತೆ ಅಂತ ಅನ್ಸುತ್ತಾ? ಫೈಟ್ ಇರುತ್ತೆ ಅನ್ಸುತ್ತಾ? ಸೊ ಜ್ಯಾದಾ ತಿರುಗಿಲ್ಲತ್ತೆ. ವೆರಿ ಕ್ಲೋಸ್ ಮ್ಯಾಚ್ ಇರುತ್ತೆ. ವಿ ಸಾ ಹೌ ನ್ಯೂಜಿಲೆಂಡ್ ಪ್ಲೇಡ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ. ನೋಡ್ತೀವಿ, ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ ನ್ಯೂಜಿಲೆಂಡ್. ಇದಕ್ಕಿಂತ ಇನ್ನ ಥ್ರಿಲ್ಲಿಂಗ್ ಆಗಿರುತ್ತೆ. ವೆರಿ ಎಕ್ಸೈಟೆಡ್ ಟು ವಾಚ್ ಇಟ್. ನ್ಯೂಜಿಲೆಂಡ್ ಎಲ್ಲಾ ಪ್ಲೇಯರ್ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ ಈಗ. ಈವನ್ ಬ್ಯಾಟಿಂಗ್ ಇಂದ ಹಿಡಿದು ಬೌಲಿಂಗ್ ಇಂದ ಹಿಡಿದು. ಸೊ ಇಂಡಿಯನ್ಸ್ ಪ್ಲೇಯರ್ ಕೂಡ ಆಲ್ಮೋಸ್ಟ್ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಭಿಷೇಕ್ ಶರ್ಮಾ ಇಂದ. ಈ ಟೂರ್ನಮೆಂಟ್ ಅಲ್ಲಿ ಫ್ಲಾಪ್ ಆಗಿದ್ರೆ ಬಹುಶಃ ಫೈನಲ್ ಅಲ್ಲಿ ಕಮ್ ಬ್ಯಾಕ್ ಮಾಡಬಹುದು ಅನ್ಸುತ್ತೆ. ಇಲ್ಲ, ಅದು ಹೋಪ್ಸ್ ಇಲ್ಲ. ಬಟ್ ಅವ್ರು ಬೇರೆ ಟೂರ್ನಮೆಂಟಲ್ಲಿ ಭಾಳ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅದು ಭಾಳ ಫೋಕಸ್ ಮಾಡಬಾರ್ದು. ಸಂಜು ಸ್ಯಾಮ್ಸನ್ ಯಾರು ಒಳ್ಳೆ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಫೋಕಸ್ ಮಾಡಬೇಕು. ಪಾಪ ಅವ್ರು ಮೇ ಬಿ ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್. ಸೊ ಅದಕ್ಕೆ ಮೇಲೆ ಭಾಳ ಫೋಕಸ್ ಮಾಡಬಾರ್ದು. ಇಶಾನ್ ಕಿಶನ್ ಆಟದ ಬಗ್ಗೆ ಏನು ಹೇಳ್ತೀರಾ? ಈಸ್ ಫ್ಯಾಂಟಾಸ್ಟಿಕ್ ಎಂಟೈರ್ ದ ಟೂರ್ನಮೆಂಟ್. He is amazing. He's the most amazing player in the whole cricket team. He won my heart. ಸೊ ಇದಿಷ್ಟು ಭಾರತದ ಕ್ರೀಡಾಭಿಮಾನಿಗಳು ಹೇಳ್ತಿರುವಂತಹ ಮ್ಯಾಚು. ಇಂಡಿಯಾ ಈಗಾಗಲೇ ಫೈನಲ್ ಅನ್ನ ಪ್ರವೇಶ ಮಾಡ್ತಿರುವಂತ ಎಲ್ಲರೂ ಕೂಡ ಭಾನುವಾರಕ್ಕಾಗಿ ಕಾದು ನೋಡ್ತಾ ಇದ್ದಾರೆ. ಭಾರತ ಮತ್ತೆ ನ್ಯೂಜಿಲೆಂಡ್ ನಡುವಿನ ಒಂದು ಥ್ರಿಲ್ಲಿಂಗ್ ಆದಂತಹ ಪಂದ್ಯವನ್ನು ನೋಡೋದಕ್ಕೆ. ವಿಜಯವೀರಪ್ಪ, ಥ್ಯಾಂಕ್ ಯು ರಾಚಪ್ಪ.